ಬಾಂಬ್ ಸ್ಫೋಟ ಆಗಿದ್ದ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಇದೊಂದು ವ್ಯವಸ್ಥಿತವಾಗಿ ಪೂರ್ವ ಯೋಜಿತ ಕೃತ್ಯ ಇದು. ಇನ್ನು ಇದರಲ್ಲಿ ರಾಜಕಾರಣವನ್ನು ಮಾಡಬಾರ್ದು. ಅದು ಕಾಂಗ್ರೆಸ್ನವರು ಇರ್ಬೋದು, BJPಯವರು ಇರ್ಬೋದು. ಅವರು ಕೂಡ ಹೇಳಿಕೆಗಳನ್ನು ಕೊಡುವಂಥ ಪ್ರಕ್ರಿಯೆಯಿಂದ ತನಿಖೆಯ ದಾರಿ ತಪ್ಪುತ್ತಾ ಹೋಗುತ್ತೆ. ಇಲ್ಲಿವರೆಗೆ ಅದೇ ಆಗಿದ್ದು. ಇದರ ಮೂಲ ಎಲ್ಲಿ ಬೇರುಗಳಿದ್ದಾವೆ ಅದನ್ನು ಸಿಗದೆ ಹೀಗೆ ಮೇಲಿಂದ ಮೇಲೆ ನಿರಂತರವಾಗಿ ಘಟನೆಗಳಾಗ್ತಾ ಇರುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಸೊ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದಂಥ ಬಾಂಬ್ ಸ್ಫೋಟ ಇದು ಮೊದಲನೇದಲ್ಲ ಮತ್ತು ಕೊನೆಯದೂ ಅಲ್ಲ. ಇದು ನಿರಂತರವಾಗಿ ಈ ರೀತಿಯ ಮೇಲಿಂದ ಮೇಲೆ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯದ ಪರಿಣಾಮದಿಂದನೇ ಆಗೋದಿದು. ಕರ್ನಾಟಕದ ಪೊಲೀಸ್ ಇಲಾಖೆಯ ಬಿಟ್ಟು NIA ಅವರು ತನಿಖೆ ಮಾಡಬೇಕು ಅಂತನ್ನುವಂಥದ್ದು ಅಂತಾರಾಷ್ಟ್ರೀಯ ಇರೋದ್ರಿಂದ ಅಂತಾರಾಜ್ಯ ಇರೋದ್ರಿಂದ ಅದನ್ನು NIA ಕೊಡೋದು ಒಳ್ಳೆಯದು. ಮತ್ತು ಇನ್ನೊಂದು ಕಾರಣ ಅಂತಂದರೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಭಯೋತ್ಪಾದಕರಿದ್ದಾರೆ. ಕುಕ್ಕರ್ ಸ್ಫೋಟ ಮಾಡಿದಂಥ ನಾಜೀರ್ ಅಲ್ಲೇ ಒಳಗಡೆ ಇದ್ದಾನವರು. ಯಾರು ಬೇಕಾದವರು ಭೇಟಿಯಾಗಿ ಬರ್ತಾರೆ. ಸೊ ಯಾವುದೇ ರೀತಿಯ ಅಲ್ಲಿ ಅವರ ಜೊತೆಗೆ ಭೇಟಿಗೆ ಬಂದಂಥವ್ರ ಬಗ್ಗೆ ಏನೂ ಯೋಚನೆ ಮಾಡೋದಿಲ್ಲ. ದುಡ್ಡಿನ ಭ್ರಷ್ಟ ವ್ಯವಸ್ಥೆ ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ನಡೀತಾ ಇದೆ. ನನಗನ್ನಿಸುತ್ತೆ ಅಲ್ಲಿಂದೂ ಕೂಡ ಈ ರಾಮೇಶ್ವರ ಬ್ಲಾಸ್ಟ್ನಲ್ಲಿ ಲಿಂಕ್ ಇದ್ದೇ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ಸಂಬಂಧಪಟ್ಟಾಗೆ ಗಂಭೀರವಾಗಿ ತಗೊಳ್ಬೇಕು. ಇಬ್ಬರು ಆಡಳಿತದವರು ಮತ್ತು ವಿರೋಧ ಪಕ್ಷದವರು ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಮ ಹೇಳಿಕೆ ತನಿಖೆ ಆಗಲಿ ಅಂತ ಇಷ್ಟೇ ಹೇಳಿ, ಹಾಗಿದೆ ಹೀಗಿದೆ ಅದು ಇದು ಕಾಂಗ್ರೆಸ್ಸು BJP ಅನ್ನುವಂಥದ್ದು ಇದು ಶೋಭೆ ತರುವಂಥದ್ದಲ್ಲ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ, ಸಮಾಜದ ಸುರಕ್ಷತೆ ಹಿನ್ನೆಲೆಯಲ್ಲಿ ನೀವು ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು ಅಂತ ಅನ್ನೋದು. ನೀವು ಇಬ್ಬರೂ ತಪ್ಪಿತಸ್ಥರಿದ್ದೀರಿ. ಬರೀ ಅಧಿಕಾರಕ್ಕಾಗಿ, ಬರೀ ಕುರ್ಚಿಗಾಗಿ ಈ ರೀತಿಯ ಹೇಳಿಕೆ ಕೊಟ್ಟರೆ ಇವತ್ತು ಈ ಸ್ಥಿತಿಗೆ ತಲುಪಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ದೇಶದ ಎಲ್ಲ ಫೆಸಿಲಿಟೀಸ್ಗಳನ್ನ ತಗೊಂಡು ಪಾಕಿಸ್ತಾನ ಬಗ್ಗೆ ಮಾತನಾಡುವಂಥವ್ರಿಗೆ ನಾನು ಹೇಳೋದು ಅರೆಸ್ಟ್ ಮಾಡಬಾರ್ದು, ಜೈಲಿಗೆ ಹಾಕಬಾರ್ದು, ಶೂಟ್ ಅಟ್ ಸೈಟ್, ಗುಂಡಾಕಿ ಅವ್ರನ್ನ. ಕ್ಯಾನ್ಸರ್ ಇದು, ಕ್ಯಾನ್ಸರ್ಗೆ ಮಲಾಮಿಲ್ಲ. ಭಟ್ಕಳದ ಉದಾಹರಣೆಗೆ ಕಾರವಾರ ಜಿಲ್ಲೆ ಭಟ್ಕಳದು. ಯಾಕೆ ಜಗನ್ನಾಥ ಶೆಟ್ಟಿ ಆಯೋಗವನ್ನು BJP ಅವರು ಹೊರಗೆ ತಂದಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಎಲ್ಲ ಕ್ಲಿಯರ್ ಆಗಿ ಆ ಜಗನ್ನಾಥ್ ಶೆಟ್ಟಿ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಪಾಕಿಸ್ತಾನ ಲಿಂಕ್ ಇದೆ, ಪಾಕಿಸ್ತಾನ ಟ್ರೈನಿಂಗ್ ಕ್ಯಾಂಪ್ಗಳಿದ್ದಾವೆ, ಪಾಕಿಸ್ತಾನದಿಂದ ವೆಪನ್ಸ್ ಬರುತ್ತೆ ಅಂತನ್ನುವಂಥದ್ದು ಎಲ್ಲವನ್ನೂ ಬರೆದಂಥ ಸಮಯದಲ್ಲಿ ದೇಶಭಕ್ತರು ಅಂತ ಹೇಳಿಕೊಳ್ಳುವಂಥ ಇವತ್ತು ಇವ್ರು ಯಾಕೆ ಅದನ್ನು ಓಪನ್ ಮಾಡಿಲ್ಲ? ಎಲ್ಲರೂ ಅವರೇ ರೀ. ಇವತ್ತು ಇವ್ರಿಗೆ ದೇಶ ಧರ್ಮ ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿದ್ದು ಕುರ್ಚಿ ಬೇಕಾಗಿದೆ, ಅಧಿಕಾರ ಬೇಕಾಗಿದೆ ಅಷ್ಟೇ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಈಗ ಏನು ಕಾಂಗ್ರೆಸ್ನವ್ರು ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇರೋ ಅಯೋಗ್ಯರವರು. ಇನ್ನು ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದಂತೂ ವಿಚಿತ್ರ ಕಾಣುತ್ತೆ. 4 ಯುದ್ಧ ಮಾಡಿದಾರ್ರಿ. ಪಾಕಿಸ್ತಾನ ಏನು ಸುಮ್ಮನೆ ಕೈ ಕಟ್ಕೊಂಡು ಆನಂದವಾಗಿ ಅವರು ಸಪರೇಟ್ ಆದ ತಕ್ಷಣ ಏನು ನಮ್ಮ ಜೊತೆಗೆ ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಇಲ್ಲ. 4 ಯುದ್ಧ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಒಳಗಡೆಗೆ 70 ವರ್ಷ ಬಾಂಬರ್ಗಳನ್ನು ಕಳಿಸಿದಂಥವರೇ ಪಾಕಿಸ್ತಾನದವರು. ಸೊ ಈ ಮಂಕಾಳ ವೈದ್ಯರು ಕೂಡ ಹೇಳಿಕೆ ಇವರು BJP ಅವರು ಮಾಡಿಸಿದ. ಆಯ್ತು, BJP ಅವರು ಮಾಡಿಸಿದಾರಲ್ಲ, ನಿಮ್ಮ ಕಡೆ ಏನಾದರೂ ದಾಖಲೆ ಇದೆಯಾ? ಹಾಕಿ FIR, ಒಳಗಡೆ ಹಾಕಿ ಅವ್ರನ್ನ. ಯಾಕೆ ಬೊಗಳ್ತಾರೆ? ಯಾಕೆ ಅಷ್ಟು ಹೇಳಿದ ಮೇಲೆ ಹಾಗಾದ್ರೆ ಒಳಗೆ ಹಾಕ್ರಿ. ಒಳಗೆ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಕೈಯಲ್ಲೇ ಇದೆ, ಎಲ್ಲ ಕಾನೂನಿದೆ. ಸುಮ್ಮನೆ ಏನಾದರೂ ಮಾತನಾಡುವಂಥದ್ದು. ನಗುತ್ತಾರೆ ಜನ, ನಗ್ತಾ ಇದ್ದಾರೆ, ಚೀತು ಅಂತ ಇದ್ದಾರೆ ನಿಮ್ಮಂಥ ಹೇಳಿಕೆಗಳಿಗೆ. ನಾಟ್ ಓನ್ಲಿ DKC ಇರುವಂಥ ಪಕ್ಷ ಇದೆಲ್ಲ ಟೋಟಲ್ ಮೊದಲಿಂದನೂ ಕೂಡ ಇವರು ರಾಮನ ಪರವಾಗಿ ನಿಂತ್ಕೊಳ್ಳಿಲ್ಲ ರೀ, ಬಾಬರ್ನ ಪರವಾಗಿ ನಿಂತ್ಕೊಂಡಂಥ ಪಕ್ಷ ಇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.